ಶಿರ್ವ ವಿಷ್ಣುಮೂರ್ತಿ ದೇವಸ್ಥಾನದ ಜಲಕದ ಗುಂಡಿ ಇದೆ. ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಕೃತ್ಯ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಈ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ಸಲ ಇದು ಹೊಸ್ತಲ್ಲ, ಇದಕ್ಕಿಂತ ಮೊದಲು ಕೂಡ ಹಾಕಿದ್ದಾರೆ. ಈಗ ನೀರು ಕಡಿಮೆ ಆದ ತಕ್ಷಣ ನಮಗೆ ಗೊತ್ತಾಗಿದೆ ಅಷ್ಟೇ. ನಾವು ಮೊನ್ನೆ ಒಂದು ವಾರದ ಹಿಂದೆ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ SP DIG ಲೆವೆಲ್ ತನಕ ಎಲ್ರಿಗೂ ಮನವಿ ಮಾಡಿದ್ದೇವೆ. ಅಕ್ರಮ ಗೋಹತ್ಯೆ ನಡೀತಾ ಇದೆ, ಅಕ್ರಮ ಕಸಾಯಿಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮನವಿಯನ್ನು ಮಾಡಿದ್ದೇವೆ. ಅದರ ನಂತರವೂ ಕೂಡ ಈ ರೀತಿಯ ಒಂದು ಘಟನೆ ನಡೀತಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ವಿನಃ ಬೇರೆ ಏನಲ್ಲ. ಇದನ್ನು ನಾವು ಇಷ್ಟ ತನಕ ನಾವು ಸುಮ್ಮನೆ ಕೂತಿದ್ದೇವೆ. ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಒಂದು ಧೈರ್ಯದಿಂದ ಇದ್ದೇವೆ. ಇನ್ನು ಮುಂದೆ ನಾವು ಹಿಂದೂ ಸಮಾಜ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಗಟ್ಟಿಯಾಗಿದೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಒಂದು 2 ದಿನದೊಳಗೆ ಕೊಡ್ತೇವೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ಒಂದು ಕೃತ್ಯವನ್ನು ಮಾಡಿದಂಥ ದುಷ್ಕರ್ಮಿಗಳನ್ನು ಹಿಡಿಯದೇ ಹೋದರೆ ನಾವು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಶಿರ್ವ ಠಾಣೆ ವ್ಯಾಪ್ತಿಯಲ್ಲೇ ನಾವು ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದೇವೆ. ನಮಗೆ ಸಂಶಯ, ಇದು ದೂರದಿಂದ ಬಂದು ಯಾರು ಈ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಶಿರ್ವ, ಮಜೂರು ಮತ್ತು ಈ ಪಲ್ಲಿ ವ್ಯಾಪ್ತಿಯಿಂದ ಈ ಸೈಡಲ್ಲೇ ಕಸಾಯಿಖಾನೆಗಳು ಬೇಕಾದಷ್ಟಿದೆ. ಶಿರ್ವದಲ್ಲೇ ಒಂದು 4-5 ಕಡೆ ಅಕ್ರಮ ಕಸಾಯಿಖಾನೆಗಳು ನಡೀತಾ ಇದೆ. ಎಲ್ರಿಗೂ ಜಗಜ್ಜಾಹೀರ, ಇಲಾಖೆಗೂ ಕೂಡ ಗೊತ್ತಿದೆ ಎಲ್ಲೆಲ್ಲಿ ನಡೀತಾ ಇದೆ ಅಂತ. ಆದ್ದರಿಂದ ಪೊಲೀಸ್ ಇಲಾಖೆನೇ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು. ಇಲ್ಲಾದರೆ ಹಿಂದೂ ಸಮಾಜ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಸನ್ನದ್ಧಾಗಿದೆ. ಶಿರ್ವ ವಿಷ್ಣುಮೂರ್ತಿ ದೇವಸ್ಥಾನದ ಜಲಕದ ಗುಂಡಿ ಇದೆ. ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಕೃತ್ಯ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಈ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ಸಲ ಇದು ಹೊಸ್ತಲ್ಲ, ಇದಕ್ಕಿಂತ ಮೊದಲು ಕೂಡ ಹಾಕಿದ್ದಾರೆ. ಈಗ ನೀರು ಕಡಿಮೆ ಆದ ತಕ್ಷಣ ನಮಗೆ ಗೊತ್ತಾಗಿದೆ ಅಷ್ಟೇ. ನಾವು ಮೊನ್ನೆ ಒಂದು ವಾರದ ಹಿಂದೆ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ SP DIG ಲೆವೆಲ್ ತನಕ ಎಲ್ರಿಗೂ ಮನವಿ ಮಾಡಿದ್ದೇವೆ. ಅಕ್ರಮ ಗೋಹತ್ಯೆ ನಡೀತಾ ಇದೆ, ಅಕ್ರಮ ಕಸಾಯಿಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮನವಿಯನ್ನು ಮಾಡಿದ್ದೇವೆ. ಅದರ ನಂತರವೂ ಕೂಡ ಈ ರೀತಿಯ ಒಂದು ಘಟನೆ ನಡೀತಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ವಿನಃ ಬೇರೆ ಏನಲ್ಲ. ಇದನ್ನು ನಾವು ಇಷ್ಟ ತನಕ ನಾವು ಸುಮ್ಮನೆ ಕೂತಿದ್ದೇವೆ. ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಒಂದು ಧೈರ್ಯದಿಂದ ಇದ್ದೇವೆ. ಇನ್ನು ಮುಂದೆ ನಾವು ಹಿಂದೂ ಸಮಾಜ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಗಟ್ಟಿಯಾಗಿದೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಒಂದು 2 ದಿನದೊಳಗೆ ಕೊಡ್ತೇವೆ.